ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ವೀಕ್ಷಕರ ಕೋರಿಕೆಯ ಪ್ರಶ್ನೆ 20 ಬಿಡಿಸ್ತಾ ಇದೀವಿ. ಪ್ರಶ್ನೆಯನ್ನು ಕಳಿಸಿದವರು ಅವ್ವಪ್ಪ ದಿಂಡ್ವಾರ್, ಉಕ್ಕಲಿ ಗ್ರಾಮ, ಬಸವನ ಬಾಗೇವಾಡಿ ತಾಲೂಕು, ಜಿಲ್ಲೆ ವಿಜಯಪುರ. ಪ್ರಶ್ನೆ ನೋಡ್ರಿ. ಬಿಂದು ಎ ಇನ್ ಬ್ರಾಕೆಟ್ -5, -1, ಬಿ ಇನ್ ಬ್ರಾಕೆಟ್ 3, -5, ಸಿ ಇನ್ ಬ್ರಾಕೆಟ್ 5, 2 ಶೃಂಗ ಬಿಂದುಗಳನ್ನು ಹೊಂದಿರುವ ತ್ರಿಭುಜ. ಮೊದಲು ಏನ್ ಮಾಡೋಣ, 3 ಶೃಂಗ ಬಿಂದುಗಳನ್ನು ತಗೊಳ್ಳಿ. ಒಂದು ತ್ರಿಭುಜವನ್ನು ತೆಗೆದುಕೊಳ್ಳಿ. ಫಸ್ಟ್ನೇ ಶೃಂಗ ಬಿಂದುಗೆ ಎ ಅಂತ ಹೆಸರು ಕೊಡೋಣ, ಇದಕ್ಕೆ ಬಿ ಅಂತ ಹೆಸರು ಕೊಡೋಣ, ಇದಕ್ಕೆ ಸಿ ಅಂತ ಹೆಸರು ಕೊಡೋಣ. ಸಿ ಎಷ್ಟು ಕೊಟ್ಟಿರೋರು 5, 2 ಕೊಟ್ಟಿದಾರ, ಬಿ 3, -5 ಕೊಟ್ಟಿದಾರ, ಆಮೇಲೆ ಎ ಎಷ್ಟು ಕೊಟ್ಟಿದಾರ -5, -1 ಅಂತ ಕೊಟ್ಟಿದ್ದಾರೆ. ಓಕೆ, ಹೊಂದಿರೋ ವಿಸ್ತೀರ್ಣ, ತ್ರಿಭುಜದ ವಿಸ್ತೀರ್ಣ, ಈ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಬೇಕ್ರಿ. ಅದೇ ತ್ರಿಭುಜದ ಬಾಹುಗಳ ಮಧ್ಯ ಬಿಂದುಗಳನ್ನು ಸೇರಿಸಿದಾಗ ಈ ಬಾಹುಗಳ ಮಧ್ಯ ಬಿಂದು, ಈ ಬಾಹುದ ಇದ್ರ ಮಧ್ಯ ಬಿಂದು, ಈ ಬಾಹುದ ಮಧ್ಯ ಬಿಂದು, ಎ ಸಿ ಬಾಹುವಿನ ಮಧ್ಯ ಬಿಂದು, ಎ ಬಿ ಬಾಹುವಿನ ಮಧ್ಯ ಬಿಂದು. ಎ ಬಿ ಬಾಹುವಿನ ಮಧ್ಯ ಬಿಂದುವನ್ನ ಪಿ ಅಂತ ತಗೋಣ, ಬಿ ಸಿ ಬಾಹುವಿನ ಮಧ್ಯ ಬಿಂದುವನ್ನ ಕ್ಯೂ ಅಂತ ತಗೋಣ, ಎ ಸಿ ಬಾಹುವಿನ ಮಧ್ಯ ಬಿಂದುವನ್ನ ಆರ್ ಅಂತ ತಗೋಣ. ಪಿ ಕ್ಯೂ ಆರ್ ಅಂತ ಬರ್ತದೆ. ಈ ಮಧ್ಯ ಬಿಂದುಗಳನ್ನು ಸೇರಿಸೋಣ. ಈಗ ಸೇರಿಸಿದಾಗ ಉಂಟಾಗುವ ತ್ರಿಭುಜ, ಈ ಮಧ್ಯ ಬಿಂದುಗಳನ್ನು ಸೇರಿಸಿದಾಗ ಉಂಟಾಗುವ ತ್ರಿಭುಜ. ಓಕೆ, ಉಂಟಾಗುವ ತ್ರಿಭುಜದ ವಿಸ್ತೀರ್ಣ ಮೊದಲೇ ಮಾಡೋಣ. ತ್ರಿಭುಜ ಎ ಬಿ ಸಿ ನ ವಿಸ್ತೀರ್ಣ ಕಂಡಿಡಲ್ರಿ. ಆಮೇಲೆ ಉಂಟಾದ ತ್ರಿಭುಜದಲ್ಲಿ ಈ ಒಂದು ಸಣ್ಣ ಪಿ ಕ್ಯೂ ಆರ್ ತ್ರಿಭುಜ, ಇದ್ರ ವಿಸ್ತೀರ್ಣ ಕಂಡಿಡೋಣ. ಮೊದಲ ವಿಸ್ತೀರ್ಣ ಸಮೀಕರಣ 1 ತಗೋಣ, ಎರಡನೇ ವಿಸ್ತೀರ್ಣ ಸಮೀಕರಣ 2 ತಗೋಣ. ಆಮೇಲೆ ಸಮೀಕರಣ 1 4 ಗುಂಡ್ಲೆ ಸಮೀಕರಣ 2 ಇತ್ತಂದ್ರ ನಾವು ಮಾಡಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಸರಿಯಾಗಿ ಅದ ಅಂತ ತಿಳ್ಕೊಂಡಾಗುತ್ತೆ. ಮೊದಲೇ ಮಾಡೋಣ, ದೊಡ್ಡ ದೊಡ್ಡ ತ್ರಿಭುಜಗಳ ವಿಸ್ತೀರ್ಣ ಕಂಡುಹಿಡಿಯೋದಕ್ಕಿಂತ ಮುಂಚೆ ಪಿ ಕ್ಯೂ ಆರ್ ಅನ್ನ ಕಂಡುಹಿಡಿಯೋಣ. ಪಿ ಕ್ಯೂ ಆರ್ ಅನ್ನ ಕಂಡುಹಿಡಿಯೋಣ. ಪಿ ಅಂತಂದ್ರೆ ಮಧ್ಯ ಬಿಂದು, ಎ ಬಿ ನ ಮಧ್ಯ ಬಿಂದು. ಸೂತ್ರ ಹಾಕ್ಸ್ಬೇಕು. ಮಧ್ಯ ಬಿಂದು ಸೂತ್ರ ಏನು? x1 + x2 / 2, y1 + y2 / 2 ಅಂತ ಬರ್ತದೆ. ಎ ಬಿ ನ ಮಧ್ಯ ಬಿಂದು, ಎ ಬಿ ನ ಮಧ್ಯ ಬಿಂದು ಇಸ್ ಈಕ್ವಲ್ ಟು ಎ ಬಿ ಒಳಗ ಇದನ್ನ x1 ಅಂತ, ಇದನ್ನ y1 ಅಂತ, ಇದನ್ನ x2 ಅಂತ, ಇದನ್ನ y2 ಅಂತ. ಮಧ್ಯ ಬಿಂದು ಸೂತ್ರ ಏನ್ರಿ? x1 + y1 / 2, x2 + y, ಸಾರಿ, x1 + x2 / 2, y1 + y2 / 2 ಅಂತ ಬರ್ತದೆ. This is equal to x1 + x2 / 2. x1 ಅಂದ್ರೆ -5 ಪ್ಲಸ್ x2 3 ಡಿವೈಡೆಡ್ ಬೈ 2 ಅನ್ನೋದು y1 ಅಂತ ಎಷ್ಟಿದ್ರಿ? -1, y2 -5, -1 -5 ಡಿವೈಡೆಡ್ ಬೈ 2 ಪ್ಲಸ್ ಇಂಟು ಮೈನಸ್ ಆಗ್ತದೆ. ಹಂಗಾಗಿ ನೆಕ್ಸ್ಟ್ ದಿಸ್ ಇಸ್ ಈಕ್ವಲ್ ಟು 5 ಒಳಗ 3 ಹೋದ್ರ 2 ಬರ್ತದ, ದೊಡ್ಡ ಹೆಚ್ಚಿನ -1 -2 ಬಾಗ್ಲೆ 2 -1 -5 -6 ಬಾಗ್ಲೆ 2 ಅಂತ. ದಿಸ್ ಇಸ್ ಈಕ್ವಲ್ ಟು 2 ಒಂದೇ 2 -1, -3 2 -1 ಏನಿದು? ಎ ಬಿ ನ ಮಧ್ಯ ಬಿಂದು. ಯಾವ್ದು ಎ ಬಿ ನ ಮಧ್ಯ ಬಿಂದು? ಪಿ ಅಲ್ಲ, ಪಿ ನ ಬೆಲೆ ಅನಿಸುತ್ತೆ. ಇದು ಪಿ ನ ಬೆಲೆ ಆಯಿತು. ನೆಕ್ಸ್ಟ್ ಬರೋದು ಕ್ಯೂ ನ ಬೆಲೆ ಕಂಡುಹಿಡಿಯೋಣ. ಕ್ಯೂ ನ ಬೆಲೆ ಅಂದ್ರ ಬಿ ಸಿ ನ ಮಧ್ಯ ಬಿಂದು, ಬಿ ಸಿ ನ ಮಧ್ಯ ಬಿಂದು ಇಸ್ ಈಕ್ವಲ್ ಟು x1 + x2 / 2, 3 + 5 / 2, 3 + 5 / 2, y1 ಅಂದ್ರೆ -5 + 2 / 2. 3 + 5 8 ಬಾಗ್ಲೆ 2 ಎಷ್ಟು? 4. ನೆಕ್ಸ್ಟ್ -5 ಒಳಗ -2 ಹೋದ್ರ -3 ಬಾಗ್ಲೆ 2. x1 + x2, y1 + y2 / 2 ಬಿ. ನೆಕ್ಸ್ಟ್ ಇದು ಬಿ ಸಿ ನ ಮಧ್ಯ ಬಿಂದು ಕ್ಯೂ ಬಂತು. ನೆಕ್ಸ್ಟ್ ಬರೋದು ಆರ್. ಆರ್ ಕಂಡುಹಿಡಿಯೋಣ. ಆರ್ ಇಸ್ ಈಕ್ವಲ್ ಟು, ಆರ್ ಅಂತಂದ್ರ ಎ ಸಿ ನ ಮಧ್ಯ ಬಿಂದು. ಎ ಸಿ ಅಂತಂದ್ರ 5 - 5 5 ಪ್ಲಸ್ -5 ಡಿವೈಡೆಡ್ ಬೈ 2, 2 - 1 2 - 1 ಡಿವೈಡೆಡ್ ಬೈ 2. 5 0 ಡಿವೈಡೆಡ್ ಬೈ 2 0 ಬರ್ತದೆ. 2 1 ಬರ್ತದೆ, 1 ಬಾಗ್ಲೆ 2 ಅಂತ. ಅಂದ್ರ ಆರ್ ನ ಬೆಲೆ ಎಷ್ಟು ಬಂತು? 0, 1 ಬಾಗ್ಲೆ 2 ಅಂತ. ಬರ್ದು ಬಿಡೋಣ ಅಂತೀವಿ. ಆರ್ ನ ಬೆಲೆ ಎಷ್ಟು? 0, 1 ಬಾಗ್ಲೆ 2. ಕ್ಯೂ ನ ಬೆಲೆ ಎಷ್ಟು? 4, -3 ಬಾಗ್ಲೆ 2. ಆಮೇಲೆ ಪಿ ನ ಬೆಲೆ ಎಷ್ಟು ಅದ್ರಿ? -1, -3
-1, -3 ಇಷ್ಟಾದ ನಂತರ ನಾವೇನ್ ಮಾಡೋಣ ತ್ರಿಭುಜ ABC ನ ವಿಸ್ತೀರ್ಣ is equal to 4 ಗುಂಡ್ಲೆ ತ್ರಿಭುಜ PQR ನ ವಿಸ್ತೀರ್ಣ ಅಂತ ತಗೊಳ್ಳೋಣ ತ್ರಿಭುಜ ABC ನ ವಿಸ್ತೀರ್ಣ equal to 4 ಗುಂಡ್ಲೆ ತ್ರಿಭುಜ PQR ನ ವಿಸ್ತೀರ್ಣ ತ್ರಿಭುಜ ABC ನ ವಿಸ್ತೀರ್ಣ is equal to 4 ಪಟ್ಟು ಎದರದು ತ್ರಿಭುಜ PQR ನ ವಿಸ್ತೀರ್ಣ ತ್ರಿಭುಜ ABC ನ ವಿಸ್ತೀರ್ಣ ಸೂತ್ರ ಏನ್ರಿ 1 divided by 2 in bracket x1 in bracket y2 minus y3 plus x2 in bracket y3 minus y1 plus x3 in bracket y1 minus y2 ಅಂತ ಬರ್ತದೆ ಸೇಮ್ ಇಲ್ಲೂ ಕೂಡ 4 ಗುಂಡ್ಲೆ ತ್ರಿಭುಜ PQR ವಿಸ್ತೀರ್ಣ 1/2 in bracket x1 in bracket y2 minus y3 plus x2 in bracket y3 minus y1 plus x3 in bracket y1 minus y2 bracket complete. Now, 2 4 next 1 divided by 2 ತ್ರಿಭುಜ ABC ಒಳಗ x1 y1 ನ x2 y2 x3 y3 ಅಂತ ತಗೊಳ್ಳೋಣ ತ್ರಿಭುಜ ABC ನಲ್ಲಿ x1 y1 x2 y2 x3 y2 ತಗೊಳ್ಳೋಣ ಇದು x1 y1 ಆಗ್ತದ ಇದು x2 y2 ಆಗ್ತದ ಇದು x3 y3 ಆಗ್ತದ ಸೂತ್ರದ ಬರಿಗಳನ್ನ ಹಾಕೋಣ x1 ಅಂತಂದ್ರ -5 ಬ್ರಾಕೆಟ್ y2 y3 y2 ಅಂದ್ರೆ ಇದು ಮೈನಸ್ y3 ಅಂದ್ರಪ್ಪ ಇದು ಪ್ಲಸ್ x2 ಅಂತಂದ್ರ x2 ಇಲ್ಲದ 3 ಇನ್ ಬ್ರಾಕೆಟ್ y3 ಅಂದ್ರೆ 2 ಮೈನಸ್ y1 ಅಂತಂದ್ರ -1 ಪ್ಲಸ್ x3 ಅಂತಂದ್ರ x1 x2 x3 ಅಂದ್ರೆ 5 ಇನ್ ಬ್ರಾಕೆಟ್ y1 y2 y1 ಅಂದ್ರೆ -1 ಅದ y2 ಅಂದ್ರೆ -5 ಅದ -5 is equal to 2 ಅದ ಬ್ರಾಕೆಟ್ ಒಳಗೆ PQR ನೋಡ್ರಿ ಈಗ ಇದನ್ನ x1 y1 ಅಂತ ತಗೊಳ್ಳೋಣ ಇದನ್ನ x2 y2 ಅಂತ ತಗೊಳ್ಳೋಣ ನೆಕ್ಸ್ಟ್ ಇದನ್ನ x3 y3 ಅಂತ ತಗೊಳ್ಳೋಣ ನೋಡ್ರಿ x1 ಅಂತಂದ್ರ -1 x1 ಅಂದ್ರೆ -1 ಬ್ರಾಕೆಟ್ ಒಳಗೆ y2 ಅಂತಂದ್ರ y2 ಅಂದ್ರೆ -3/2 y3 ಅಂತಂದ್ರ 1/2 -1/2 ನೆಕ್ಸ್ಟ್ ಪ್ಲಸ್ x2 ಅಂತಂದ್ರ 4 ಅದ ನೋಡ್ರಿ x2 ಅಂತಂದ್ರ 4 ಇನ್ ಬ್ರಾಕೆಟ್ y3 y1 ಇದು y3 1/2 y3 1/2 minus y1 ಅಂದ್ರೆ -3 ಅದ -3 ಪ್ಲಸ್ x3 ಅಂದ್ರೆ ಏನಂದ್ರೆ 0 ಇನ್ ಬ್ರಾಕೆಟ್ y1 y2 y1 ಅಂದ್ರೆ -3 ಅದ y2 ಅಂತಂದ್ರೆ -3/2 -3 ಇಷ್ಟು ಬರ್ತದೆ ಮುಂದೆ ನೋಡ್ರಿ 1/2 ಇನ್ ಬ್ರಾಕೆಟ್ -5 -2 -7 ಪ್ಲಸ್ 3 ಇನ್ ಬ್ರಾಕೆಟ್ ಪ್ಲಸ್ 1 ಆಗ್ತದೆ 2 ಪ್ಲಸ್ 1 3 ಬಂತು ನೆಕ್ಸ್ಟ್ ಪ್ಲಸ್ 5 ಇನ್ ಬ್ರಾಕೆಟ್ -1 ಪ್ಲಸ್ 5 ಬ್ರಾಕೆಟ್ ಕಂಪ್ಲೀಟ್ is equal to 2 in bracket -1 ಬ್ರಾಕೆಟ್ ಒಳಗೆ 2 LCM ಲಸಾಸಿ ಮೊದಲು ಮ್ಯಾಗಿನ 2 ಕೂಡಿಸಿ -3 -1 -4 ಬ್ರಾಕೆಟ್ ಕಂಪ್ಲೀಟ್ ಪ್ಲಸ್ 4 ಇನ್ ಬ್ರಾಕೆಟ್ 1/2 -1 ಪ್ಲಸ್ 3 ಬಾಗ್ಲೆ ಇಲ್ಲೆಲ್ಲ ಬಂದಿದೆ ಪ್ಲಸ್ 0 ಇಂಟು ಎಲ್ಲ 0 ಬಂದ್ಬಿಡ್ತದೆ ಲಾಸ್ಟ್ ದಿಸ್ ಇಸ್ ಈಕ್ವಲ್ ಟು ಮುಂದೆ ಏನಾಯ್ತು ನೋಡ್ರಿ 1/2 ಇನ್ ಬ್ರಾಕೆಟ್ 5 5 35 -+ ಪ್ಲಸ್ 35 ಬಂತು ಪ್ಲಸ್ 3 3 9 ಬಂತು ಪ್ಲಸ್ 5 5 ಒಂದರ 4 4 5 20 ಬಂತು ಇಸ್ ಈಕ್ವಲ್ ಟು 2 ಇನ್ ಬ್ರಾಕೆಟ್ 2 1 2 2 ಅಂತ 2 ಇನ್ ಬ್ರಾಕೆಟ್ ಇಲ್ಲಿ ಮೈನಸ್ ಬಂದದ 8 -2 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದ 2 -2 -1 ಮೈನಸ್ ಇಂಟು ಮೈನಸ್ ಪ್ಲಸ್ 2 1 2 ಪ್ಲಸ್ 4 ಇನ್ ಬ್ರಾಕೆಟ್ ಇದು ಓರೆ ಗುಣಾಕಾರ ಮಾಡು 2 3 6 6 ಪ್ಲಸ್ 1 7 7/2 7/2
2 ಪ್ಲಸ್ 0 ಬಿಟ್ಬಿಡೋದು. ದಿಸ್ ಇಸ್ ಈಕ್ವಲ್ ಟು ಇವೆಲ್ಲ ಕೂಡಿಸು ಎಷ್ಟಾಗುತ್ತೆ 35 55 64 64 ಇಲ್ಲಿ 1/2 ಡಿವೈಡ್ ಬೈ 2 ಅಂದಂಗೆ ಇಸ್ ಈಕ್ವಲ್ ಟು 2 ಇನ್ ಬ್ರಾಕೆಟ್ ಇಲ್ಲಿ ಎಷ್ಟದ್ರಿ 2 ಪ್ಲಸ್ 7 ಭಾಗಲ 2 2 2 2 7 14 ನೆಕ್ಸ್ಟ್ 64 ಅಂತಂದ್ರೆ 32 ಬಂತು. ಎಷ್ಟು ಬಂತು ಇದು 32 ಬಂತು ಇಸ್ ಈಕ್ವಲ್ ಟು ಇದು ಎಷ್ಟಾಗುತ್ತೆ ನೋಡ್ರಿ 4 ಪ್ಲಸ್ 2 6 ಸಾರಿ 6 16 12 32 ಅಂದ್ರೆ 32 ಮಾನಗಳು ಸ್ಕ್ವೇರ್ ಮಾನಗಳು ಇಸ್ ಈಕ್ವಲ್ ಟು 32 ಬಂತು. ಅಂದ್ರೆ ಎಲ್ಸಿಎಂ ಸಾರಿ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂದ್ರೆ ಎಡಭಾಗ ಈಕ್ವಲ್ ಟು ಬಲಭಾಗ ಬಂತು. ಅರ್ಥ ಏನಿಲ್ಲಿ ಅರ್ಥ ಇಷ್ಟೇ, ತ್ರಿಭುಜ ಎಬಿಸಿ ನ ವಿಸ್ತೀರ್ಣ ಇಸ್ ಈಕ್ವಲ್ ಟು 4 ಗುಂಡ್ಲೆ ತ್ರಿಭುಜ PQR ನ ವಿಸ್ತೀರ್ಣ ಅಂದ್ರೆ ನಾವು ಸಾಧಿಸಿ ತೋರಿಸ್ತೀವಿ. ಆದ್ದರಿಂದ ಸಾಧಿಸಿದೆ ಅಂತ ನಾವು ಹೇಳಬಹುದು. ಏನು ಸಾಧಿಸಿದ್ವಿ? ತ್ರಿಭುಜ ಎಬಿಸಿ ನ ವಿಸ್ತೀರ್ಣ 4 ಗುಂಡ್ಲೆ ತ್ರಿಭುಜ PQR ನ ವಿಸ್ತೀರ್ಣ ಎರಡು ಸಮ ಅಂತ ಹೇಳಿ ಸಾಧಿಸಿ. ನೋಡಿ ತ್ರಿಭುಜ ಎಬಿಸಿ ನ ವಿಸ್ತೀರ್ಣ 32 ಸ್ಕ್ವೇರ್ ಮಾನಗಳು ಅಂತ ಬಂದದ್ದು. ಆಮೇಲೆ ತ್ರಿಭುಜ PQR ನ ವಿಸ್ತೀರ್ಣ ಬಂದ 32 ಸ್ಕ್ವೇರ್ ಮಾನಗಳು ಅಂತ ಬಂದದ್ದು. ಬೇಕಾದ್ರೆ ಬರೀ ಸ್ಕ್ವೇರ್ ಮಾನಗಳು ಪ್ರಶ್ನೆ ತುಂಬಾ ಚೆನ್ನಾಗಿತ್ತು. ಪ್ರಶ್ನೆಯನ್ನು ಕಳಿಸಿದ ನಮ್ಮ ಅವ್ವಪ್ಪ ದಿಂಡವಾರ್ ಅವರಿಗೆ ಇನ್ನೊಮ್ಮೆ ನಾನು ನಮಸ್ಕಾರವನ್ನ ಆಮೇಲೆ ಅಭಿನಂದನೆಗಳನ್ನ ಹೇಳ್ತೀನಿ. ಯಾಕಂದ್ರೆ ತುಂಬಾ ಚೆನ್ನಾಗಿರ್ತಕ್ಕಂತಹ ಒಳ್ಳೆಯ ಒಂದು ಪ್ರಶ್ನೆ ಕಳಿಸಿದ್ದಾರೆ. ಇದೇ ತರನಾಗಿ ಪ್ರಶ್ನೆಗಳನ್ನು ಕಳಿಸ್ತಾ ಇರ್ರಿ. ವಿಡಿಯೋನ ನೋಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಕೂಡ ಮಾಡ್ತಾ ಇರ್ರಿ. ಧನ್ಯವಾದ.